ನಮ್ಮ ಬಿಸಿ ಬಿಸಿ ಚಾಕ್ನ ರೆಡಿ ಆಗೈತೆ ನೋಡಿ. ಬಿಸಿ ಬಿಸಿ ಕೈಮಾ ವಡೆ ರೆಡಿ ನಮ್ದು. ಏನಿದ್ರು ಚರ್ಬಿ ಹಾಕ್ಬಿಟ್ಟು ಹಂಗೆ ಬೇಯಿಸ್ತಾ ಇರೋದು. ಇದು ಕಿಡ್ನಿ, ಇದು ಹಾರ್ಟ್, ಇದು ಲಿವರ್, ಇದು ಚರ್ಬಿ. ಬೆಂಕಿ ಬೆಂಕಿ ಬರ್ದೈತೆ ನೋಡಿ. ಫ್ರಂಟ್ ಕೈಮಾ ವಡೆ ಫೀಲ್ ಕೊಡುತ್ತೆ. ಗೈಸ್ ನಮ್ದು 1/4 kg ಚಾಕ್ನ ಐಟಮ್ಸ್ ಎಲ್ಲ ಐತೆ. 100 ಕಮೆಂಟ್ ಮೇಲೆ ಪಬ್ಜಿ ಅಂತ ಬಂದ್ರೆ ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಯಶವಂತ್ ಇವತ್ತು ಆ ಚನ್ನಪಟ್ಟಣ ಫೇಮಸ್ ಕುರಿ ಚಾಕಣ ತಿನ್ನಕ್ ಹೋಗ್ತಿದೀವಿ. ಚನ್ನಪಟ್ಟಣದಲ್ಲಿ ಇತ್ತೀಚೆಗೆ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಗೊಂಬೆಗಿಂತ ಜಾಸ್ತಿ ಚಾಕಣನೇ ಫೇಮಸ್ ಮಾಡ್ಬಿಟ್ಟವ್ರೆ. ನಿಮ್ಗೆ ನಾನು ಇವತ್ತು ಆನೆಸ್ಟ್ ರಿವ್ಯೂನ ಕೊಡ್ತೀನಿ ಗೈಸ್. ಚಾಕಣದು ಚನ್ನಪಟ್ಟಣ ಫೇಮಸ್ ಚಾಕಣ ಹೇಗಿರುತ್ತೆ ಅಂತ ಹೇಳ್ತೀವಿ. ಇದಕ್ಕಿಂತ ಇವತ್ತು ನಾವು ಬೇಡ ಏನಿಲ್ಲ ಏನೋ ಹೇಳಕ್ ಬಂದೆ ಮಾರ್ತದೆ. ನಾನು ಯಶವಂತ್ ಹೋಗ್ತಾ ಇದೀವಿ ಇವಾಗ. ಇದಕ್ಕಿಂತ ಮುಂಚೆ ಒಂದ್ಸಲ ಚಾಕಣ ತಿಂದಿದ್ದು ಯಶವಂತೆ ನನ್ಗೆ ಫಸ್ಟ್ ಟೈಮ್ ಚನ್ನಪಟ್ಟಣ ಚಾಕಣ ತಿನ್ಸಿದ್ದು. ಯಾವಾಗ ಒಂದು 2 ವರ್ಷದ ಹಿಂದೆ ಈ ಚನ್ನಪಟ್ಟಣದಲ್ಲಿ ಚಾಕಣ ಓಪನ್ ಆಗೈತೋ ಹೆವಿ ಫೇಮಸ್ ಅಂದ್ಬಿಟ್ಟು ಕರ್ಕೊ ಹೋಗಿದ್ದ. ಅದಾದ್ಮೇಲೆ ಇನ್ನೊಂದ್ಸಲ ಮೇನ್ ಚಾನಲ್ ವಿಡಿಯೋ ಮಾಡ್ದಾಗ ತಿಂದಿದ್ದೆ. ಇವಾಗ ತಿರ್ಗಾ 3ನೇ ಸಲ 4ನೇ ಸಲ ತಿನ್ನಕ್ ಹೋಗ್ತಾ ಇದೀನಿ. ಆನೆಸ್ಟ್ ರಿವ್ಯೂ ಕೊಡ್ತೀವಿ. ನಾವೀಗ್ಲೂ ಕೂಡ ದಿನ ಪಬ್ಜಿ ಆಡ್ತೀವಿ. ನೀವು ಯಾರಾದ್ರೂ ದಿನ BGMI ಪಬ್ಜಿ ಆಡಿದ್ರೆ ಇಲ್ಲ ಫ್ರೀ ಫೈರ್ ಆಡಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ನಾವ್ ಎಷ್ಟು ವರ್ಷ ಆಯ್ತು ಅಷ್ಟ ಅಲ್ಲ ಅವ್ರ ಪಾಪ ಅವ್ರ ಪಾಡ್ಗ ಅವ್ರು ಆಡ್ತಾರೆ, ನೀವು ಆಡ್ತೀರಾ ಅಂತ ಕೇಳ್ತಿರೋದು. ರೂಮ್ ಮ್ಯಾಚ್ ಆಡೋಣ ಕರಿ. ರೂಮ್ ಮ್ಯಾಚ್ ಆಡೋದು ಆಗಲ್ಲ ಕಣ್. ಹೊಡ್ಯಕ್ಕಾಗಲ್ವಾ? ಹೊಡ್ಯಾಕ ಜಾಸ್ತಿ ಜನ ಬಂದ್ಬಿಡ್ತಾರೆ. ಇದ್ ಮಾಡ್ಬೋದು ಯಶವಂತ್, ನಾವು 4 ಜನ ಬರ್ಲಿ ಅಲ್ಲ ಇದೇ ಮಾಡ್ಬೋದು. ಎರಂಗಲ್ಲು 100 ಜನ ನಮ್ಮ ಸಬ್ಸ್ಕ್ರೈಬರ್ಸ್, ನಾವ್ 4 ಜನ, ಇನ್ ಮಿಕ್ದವ್ರು ನಮ್ ಸಬ್ಸ್ಕ್ರೈಬರ್ಸ್ ಹಾಕೊಂಡು ರೂಮ್ ಮ್ಯಾಚಸ್ ಆಡಿಸ್ಬೋದು. ಹೌದೌದು ಗೈಸ್ ನಿಮ್ಗೆ ಈ ತರ ರೂಮ್ ಮ್ಯಾಚಸ್ ಬೇಕು ಅಂದ್ರೆ ಹೇಳಿ. ಬೇಕಾದ್ರೆ ನಮ್ದು ಇನ್ಸ್ಟಾ ಪಾಡ್ಕಾಸ್ಟ್ ಚಾನಲ್ ಇದೆಯಲ್ಲ, ಅಲ್ಲಿ ಬೇಕಾದ್ರೆ ರೂಮ್ ID ಪಾಸ್ವರ್ಡ್ ಹಾಕ್ತೀನಿ. ನೈಟ್ ಟೈಮ್ ಆಡ್ದಾಗ ಬರಂಗಿದ್ರೆ ಕಮೆಂಟ್ ಹಾಕಿ. 100 ಕಮೆಂಟ್ ವರ್ಗು ಬಂದ್ರೆ BGMI ಅಂತ 10:30 ಮೇಲೆ ಪಬ್ಜಿ ಆಡ್ತೀವಿ ದಿನ ನಾವು. 100 ಕಮೆಂಟ್ ಮೇಲೆ ಪಬ್ಜಿ ಅಂತ ಬಂದ್ರೆ ನಾವು ರೂಮ್ ID ಮತ್ತೆ ಪಾಸ್ವರ್ಡ್ ನಾನು ನಿಮ್ಗೆ ಇನ್ಸ್ಟಾ ಚಾನಲ್ ಇದೆಯಲ್ಲ ನಂದು, ಅದ್ರಲ್ಲಿ ಹಾಕ್ತೀನಿ. ನೀವು ಜಾಯ್ನ್ ಆಗ್ಬೋದು ಕಮೆಂಟ್ ಹಾಕಿ. ಯಶವಂತ್ ದೇವಿ ಪ್ರೋ ಪ್ಲೇಯರ್ ಹೊಡೆದಾಕ್ಬಿಡ್ತಾನೆ. 15 KD ಐತೆ. 13 ಇದ್ರಲ್ಲೇ ಹೊಡಿಯೋದು. ಲವ್ KD ಹೇಳಿದ್ದಾನು, ಇವನು iPhone 13 ಹೇಳ್ತವನೆ. 13 ಯಶವಂತ್ ಇದು ಖಂಡಿತ ಹೌದು. ಯು ಕ್ಯಾನ್ ಹಿಂದೆ ಹೊಡೆದಾಗೈತೆ ಗೈಸ್, ಅದಕ್ಕೆ ಇದನ್ನ ಬಡವ್ರಪ್ಪ ನಿಂತರ 2 ಮೊಬೈಲ್ ಇಟ್ಕೊಳಕ್ ಆಯ್ತದ? ಇಲ್ಲ ನಮ್ದೆಲ್ಲ ಯಾವ್ದ್ ಬಾರೋ. ನನ್ ಹತ್ರ ಆಂಡ್ರಾಯ್ಡ್ ಹೊಡೆದಾಗಿದ್ದಾಗ್ಲೇ ನಿನ್ನ ಹತ್ರ ಯಾವ್ದದು 13 ಇತ್ತು ನಿನ್ನ ಹತ್ರ. ನಂದು ಅವಾಗ ಆಂಡ್ರಾಯ್ಡ್ ಇತ್ತು. ಇವಾಗ 2 ಐತೆ. ನೆಕ್ಸ್ಟ್ ನಿಂದು ಜಾಸ್ತಿ ಆಗುತ್ತೆ. ಗೈಸ್ ನಾವ್ ಇವಾಗ ಜಸ್ಟ್ ಫೇಮಸ್ ಚನ್ನಪಟ್ಟಣ ಕುರಿ ಚಾಕಣಕ್ ಬಂದಿದೀವಿ. ಶ್ರೀ ಮಧುರಮ್ಮ ಕುರಿ ಚಾಕಣ. ಅಲ್ಲಿ ನೋಡಿ SD ಬಾಸ್ ಫೋಟೋ ಇದೆ. ಬನ್ನಿ ಇವಾಗ ಚಾಕಣ ಆರ್ಡರ್ ಮಾಡೋಣ. ಚನ್ನಪಟ್ಟಣ ಫೇಮಸ್ ಚಾಕಣ ಇಲ್ಲೇ ಪ್ರಿಪೇರ್ ಆಗೋದು. ಎಷ್ಟು ಹೇಳೋಣ ಯಶವಂತ್? ಎಷ್ಟು ಹೇಳುವ? ಕೈಮಾ ಕೊಡಿ. ಇವಾಗ ಸ್ಟಾರ್ಟ್ ಮಾಡಿದ್ರ? ಬೆಳಗ್ಗೆಯಿಂದ ಮಾಡ್ತಾರ. ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತಲ್ವಣ. ಒಂದ್ ಕೈ ಇಡೋ ಬಿಸಿ. ನಾವು 1/4 kg ಕೈಮಾ ವಡೆ ತಗೋತಿದೀವಿ. ಕೈಮಾ ವಡೆ ಅಂದ್ರೆ ಮಾಮೂಲಿ 1/4 kg ತಗೋತಿದೀವಿ ನಾವು. ಕೈಮಾ ಮಾಡ್ಬಿಟ್ಟು ಕೊಡ್ತಾರ ಅದ್ರಲ್ಲಿ ಉಂಡೆನ. ಚಾಕ್ನೂ ಹಾಕಿ ಅಣ್ಣ. ಅದೊಂದು 1/4 kg ಹಾಕಿ. ನಾವು ಫಸ್ಟ್ ಕೈಮಾ ವಡೆ ಹಾಕ್ಸ್ತಿದೀವಿ. ಚಾಕ್ನಾಗಿಂದ ಮೊದ್ಲು ಉಂಡೆ ಇರುತ್ತೆ, ಅದನ್ನ ಮಾಮೂಲಿ ಹಾಕ್ತಾರೆ. ಕೈಮಾ ವಡೆ ತರ ಆಗುತ್ತೆ. ನಾನು ಯಾವತ್ತೂ ತಿಂದಿಲ್ಲ ಕೈಮಾ ವಡೆನ. ಚಾಕ್ನ ತಿಂದಿದ್ದೆ. ಯಶವಂತ್ ತಿಂದಿದ್ದ, ಅದಕ್ಕೆ ಅವನು ರೆಕಮೆಂಡ್ ಮಾಡ್ದ ನನ್ಗೆ ಕೈಮಾ ವಡೆನ. ಅದಕ್ಕೆ ಕೈಮಾ ವಡೆ ಹಾಕ್ಸಿದೀವಿ. ಚೆನ್ನಾಗಿರುತ್ತೆ ಅದು. ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ. ಚಾಕ್ನ ಹಾಕ್ಸೋಣ ಬಾ. ಕೋಬ್ರಾ ಕೋಬ್ರಾಣ ನೋಡ್ತೀರಾ? ಕೋಬ್ರಾ ಎಕ್ಸ್ಚೇಂಜ್ ಆಗ್ಬಿಡವನು ಇವತ್ತು. ಕೋಬ್ರಾ ಇವತ್ತು ನೆಗಡಿ ಕೆಮ್ಲ ಆಗ್ಬಿಟ್ಟು ಮನೆಗೆ ಹೊರಟು. ಇನ್ನೇನ್ ಡೈಲಿ ಹಂಗ್ ತಿಂದ್ರೆ ಯಾವ್ದೋ ನೆಲ್ಲಿ ನೀರ್ ಕುಡಿದ್ಬಿಟ್ಟಿದ್ನಂತೆ. ಅದಕ್ಕೆ ನೆಲ್ಲಿ ನೀರು ಉಪ್ಪು ನೀರು ಯಾವ್ದೋ ಬೋರ್ ನೀರ್ ಕುಡಿದ್ಬಿಟ್ಟು ಕೆಮ್ಲಾಗ್ಬಿಡೈತೆ ಅಂದ. ನೆನ್ನೆ ಇವಾಗ ಫೋನ್ ಮಾಡ್ದೆ ನೆಗಡಿ ಜಾಸ್ತಿ ಆಗ್ಬಿಡೈತೆ ಅಂತ. ಬರ್ತೀನಿ ಅಂದ. ಬೇಡ ರೆಸ್ಟ್ ಮಾಡು. ಕೈಮಾ ವಡೆ ರೆಡಿ. 1/4 kg ಹಾಕ್ಸಿದೀವಿ. ಒಂದು ಚಾಕಣ ಕಟ್ ಮಾಡ್ತಾವ್ರ ನೋಡಿ ಇಲ್ಲೇ. ಒಂದು ಬೀಜ ಇದೇನು ಇಲಿ ಆಟ ಇದು ಎತ್ತಿ ಅಕ್ಕ ಒಂದ್ಸಲ ಹಂಗೆ ನೋಡಿ ತೋರ್ಸ್. ಇಲ್ಲೇ ಫ್ರೆಶ್ ಆಗಿ ಇಲ್ಲೇ ಎತ್ಕೊಂಡು ಇಲ್ಲೇ ಕಟ್ ಮಾಡ್ಬಿಟ್ಟು ಕೊಡ್ತಾರೆ. ನಾವು 1/4 kg ಹಾಕ್ಸಿದೀವಿ ಗೈಸ್. ಸಾಕು, ಇಬ್ರೇ ಅಲ್ವಾ ಇರೋದು. ಹೋಗ್ರ ಇದೀರ 1 2 kg ಬೇಕಿತ್ತು.
ನಮ್ಗ್ ಸಾಕು ಟೇಸ್ಟ್ ಮಾಡಕ್ಕೆ ಗೈಸ್. ಟೇಸ್ಟ್ ಮಾಡಕ್ಕಷ್ಟೇ. ಇಷ್ಟು ಚಾಕ್ನ ಐಟಮ್ಸ್ಗಳಿಲ್ಲ ಐತೆ ನೋಡಿ. ಲಿವರ್, ಬೀಜ, ಚರ್ಬಿ, ಹಾರ್ಟು ಎಲ್ಲ ಇದೆ. ನಮ್ದು ಕೊಟ್ರೇನು ಕೊಟ್ರು ಇನ್ನೂ ಕೊಟ್ಟಿಲ್ಲ. ನಮ್ದು 1/4 kg ಇನ್ನೇನ್ ಕೊಡ್ತಾರೆ ಇವ್ರಿಗೆ ಗೈಸ್. ನಮ್ದು 1/4 kg ಚಾಕ್ನ ಐಟಮ್ಸ್ ಎಲ್ಲ ಐತೆ, ಇನ್ನು ಬೇಯಿಸಿಲ್ಲ, ಆ ಕಡೆ ಸೈಡ್ ಇಟ್ಟವ್ರೆ. ಕೈಮಾ ವಡೆ ಇನ್ನೇನ್ ರೆಡಿ ಆಗ್ತಾ ಐತೆ. ಪ್ರಿಪೇರ್ ಮಾಡಿರೋದು ಚಟ್ನಿ, ಆ ಚಟ್ನಿ ಹಾಕ್ಬಿಟ್ಟು ಬೇಯಿಸ್ಕೊಡ್ತಾರೆ ಗೈಸ್. ಫಸ್ಟ್ ಇವಾಗ ಕೈಮಾ ವಡೆ ಟೇಸ್ಟ್ ಮಾಡೋಣ. ಚಾಕ್ನ ಬೇಯಷ್ಟರಲ್ಲಿ ಕೈಮಾ ವಡೆ ತಿಂದು ಮುಗ್ಸೋಣ. ಬಿಸಿ ಬಿಸಿ ಕೈಮಾ ವಡೆ ರೆಡಿ ನಮ್ದು. ಇವಾಗ ಕೈಮಾ ವಡೆ ಟೇಸ್ಟ್ ಮಾಡೋಣ. ಅಷ್ಟೊಂದು ಚಾಕ್ನ ಬೇಯಿಸ್ತಾರೆ. ಬಿಸಿ ಬಿಸಿ ಮಟನ್ ಕೈಮಾ ವಡೆ. ಕೈಮಾ ವಡೆ ನಾನ್ ಫಸ್ಟ್ ಟೈಮ್ ತಿಂತಿರೋದಿಲ್ಲಿ. ಯಶವಂತ್ ತಿಂದವನಂತೆ, ನೋಡೋಣ ಇರಿ. ಯಶವಂತ್ ಏನೋ ಸಗದಾಗೈತೆ ಅಂತ ಹೇಳಿದ. ಹಿಂಗೈತೆ, ಚೆನ್ನಾಗೈತೆ ಕೈಮಾ ವಡೆ. ನಾನು ಎಣ್ಣೆಲಿ ಬೇಯಿಸ್ಬಿಟ್ಟು ಎಣ್ಣೆಲಿ ಬೇಯಿಸ್ಬಿಟ್ಟು ಕೊಡ್ತಾರಲ್ಲ ಹೋಟೆಲ್, ಅದು ತಿಂದಿದ್ದೆ. ಮಾಮೂಲಿ ತವಾಲಿ ಈ ತರ ಚಾಕ್ನ ಬೇಯಿಸ್ಬಿಟ್ಟು ತಿಂತಿರೋದು ಇವತ್ತೇ ಫಸ್ಟು. ಚೆನ್ನಾಗೈತೆ ಗೈಸ್, ಡಿಫ್ರೆಂಟ್ ಆಗೈತೆ. ಒಂಥರ ಡಿಫ್ರೆಂಟ್ ಕೈಮಾ ವಡೆ ಫೀಲ್ ಕೊಡುತ್ತೆ. ಹೌದು, ನಾರ್ಮಲ್ ಎಣ್ಣೆಲಿ ಬೇಯಿಸೋ ತರ ಅನ್ಸಲ್ಲ. ನಾನು ಬೇಕಾಗಿ ಈ ಟೇಸ್ಟ್ ಚೆನ್ನಾಗೈತೆ, ಟೇಸ್ಟಿ ಆಗೈತೆ ಗೈಸ್, ಡಿಫ್ರೆಂಟ್ ಆಗಿ. ಬಿಸಿಲ್ ತಿಂದ್ರೆ ಅಷ್ಟೇ ಆಟ, ಆರೋದ್ಮೇಲೆ ತಿಂದ್ರೆ ಅದು ಸೀದೋಗಿರೋ ತರ ಫೀಲ್ ಬಂದ್ಬಿಡುತ್ತೆ. ಬಿಸಿಲ ತಿನ್ಕೊಬಿಡ್ಬೇಕು. ನಾಳೆ ಒಂಚೂರು ಆರೋಗಿರೋದಕ್ಕೆ ಒಂಥರ ಸೀದೋಗಿರೋ ತರ ಫೀಲ್ ಕೊಡ್ತಾ ಇದೆ. ಬಿಸಿಲ್ ತಿನ್ಬೇಕಿಂದ. ಚಾಕ್ನ ಟೇಸ್ಟ್ ಮಾಡಿ ರಿವ್ಯೂ ಮಾಡಿ ಡೀಲ್ ಮಾಡೋಣ ಅಂತ ಬಂದ್ರೆ ಇಲ್ಲಿ ವಡೆಗೆ ಡೀಲ್ ಆಗ್ಬಿಟ್ಟೆ ನಾನು. ಚೆನ್ನಾಗೈತೆ ಗೈಸ್ ಕೈಮಾ ವಡೆ. ನಾವು ಚಾಕ್ನ ತಿನ್ನಕ್ ಸಂಜೆ ಟೈಮ್ ಬಂದಿರೋದು. ಫುಲ್ ಐಟಮ್ಸ್ ಇನ್ನೂ ಫುಲ್ ಐತೆ ನೋಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತಾಕ ಎಲ್ಲ ಐಟಮ್ಗಳು ನೋಡಿ. ಬೀಜ, ಇದು ಆಟ ಅಕ್ಕ, ಇದು ಆಟು, ಇದು ಬೀಜ, ಇದು ಲಿವರು, ಇದು ಇಲಿ ಕಿಡ್ನಿ. ನನ್ಗೆ ಕನ್ಫ್ಯೂಸ್ ಆಗೋಗ್ಬಿಡ್ತು. ಇದು ಕಿಡ್ನಿ, ಇದು ಹಾರ್ಟ್, ಇದು ಲಿವರು, ಇದು ಚರ್ಬಿ. ನೋಡಿ ಇಷ್ಟು ಐಟಮ್ ಫುಲ್ ಐತೆ. ನಾವು ಹಾಕ್ಸಿದೀವಿ ಆಲ್ರೆಡಿ, ತೋರ್ಸಿದ್ ನಿಮ್ಗೆ ಐಟಮ್. ತಿರ್ಗಾ ರೀಫಿಲ್ ಮಾಡಿದ್ರು, ಅದಕ್ಕೆ ನಮ್ದು ಇಲ್ಲೇ ಬೇಯ್ದಾಯ್ತು ನೋಡಿ. ಅಣ್ಣ ಚಟ್ನಿ ಹಾಕ್ಬಿಟ್ಟು ಬೇಯಿಸ್ತಾವ್ರೆ. ಚಾಕ್ನ ಎಲ್ಲ ರೆಡಿ ಆಗ್ತದೆ. ನಿಮ್ ತಟ್ಟೆಗೆ ಬರ್ತಾ ಇದೆ ಚಾಕ್ನ. ಇನ್ನೇನ್ ತಿನ್ಕೋತೀವಿ. ವಾಡ್ದೊಮ್ಮೆದಾಗ ರಕ್ತ ಬರ್ತೈತೆ. ಇದೇನಣ್ಣ ಇದು ಆಟ ಏನಂತಾರೆ? ಅದು ಬಾಡಿ ಎಷ್ಟು ಒಳ್ಳೇದಂದ್ರೆ ಬ್ಲಡ್ ಎಲ್ಲ ಪ್ಯೂರಿಫೈ ಮಾಡ್ಬಿಡುತ್ತೆ. ಅದಕ್ಕೆ ಅದ್ರ ಬ್ಲಡ್ ಆಚೆ ಬಿಟ್ಬಿಡ್ತದೆ. ಚಟ್ನಿ ಹಾಕ್ಬಿಟ್ಟು ನಮ್ದು ಬೇಯಿಸ್ತವ್ರೆ. ಜಾಸ್ತಿ ಹೊತ್ತು ಬೇಯಿಸಿದಷ್ಟು ಚೆನ್ನಾಗೈತದಲ್ವ ಅಣ್ಣ ಚಾಕ್ನ? ಹಾ ಮೀಡಿಯಂ ರೋಸ್ಟ್. ಹಂಗಾದ್ರೆ ಮೀಡಿಯಂ ರೋಸ್ಟ್ ಆಗ್ಬಿಡ್ತಾರೆ. ಶುರುಬಿ ಹಾಕಿ ತಿಂತಾ ಇದ್ರೆ ಬಾಯಲ್ಲಿ ಬೆಣ್ಣೆ ಬೆಣ್ಣೆ. ಅಯ್ಯೋ ಶುರುಗಬೇಕು ಹಂಗೆ. ಶುರುಬಿ ಕರಗ್ತಾ ಇದ್ದಂಗೆ ಟೇಸ್ಟ್. ವಾಟರ್ ಬಾಟಲ್ ನಾ ತಗೊಂಡಿದ್ದಾರೆ ನೋಡಿ ಆನೆ. ಅದೇ ಅಲ್ವಾ ವಾಟರ್ ಬಾಟಲ್? ನಮ್ದೇನೋ? ಹಾ ನಮ್ದೆ. ಚರ್ಬಿ ಹಾಕ್ಬಿಟ್ಟು ಬೇಯಿಸ್ತಾರೆ ಗೈಸ್. ಅವಾಗ ಬಿಸಿಯಾಗಿ ಕ್ಲೀನ್ ಆಗಿ ಬೇಯುತ್ತೆ. ಬೆಂಕಿ ಬರ್ತಾ ಇದ್ ನೋಡಿ. ಚರ್ಬಿ ಹಾಕ್ಬಿಟ್ಟು ಬೇಯಿಸಿದಾಗ ಬೆಂಕಿ ಒಂಚೂರು ಕೆಳಗೆ ಇನ್ಕ್ರೀಸ್ ಆಯ್ತದೆ ಚರ್ಬಿಲಿ. ಚರ್ಬಿಲೇ ಆಯಿಲ್ ಇದ್ದಂಗಲ್ವಾ ಅಣ್ಣ ಚಾಕ್ನಾಗೆ? ಆಯಿಲೇ ಯೂಸ್ ಮಾಡಲ್ಲ ಚಾಕ್ನಾಗ. ಏನಿದ್ರು ಚರ್ಬಿ ಹಾಕ್ಬಿಟ್ಟು ಹಂಗೆ ಬೇಯಿಸ್ತಾ ಇರೋದು. ನಮ್ಮ ಬಿಸಿ ಬಿಸಿ ಚಾಕ್ನ ರೆಡಿ ಆಗೈತೆ. ಬೇಯಿಸ್ಬಿಟ್ಟು ಕೊಟ್ರು ಚಟ್ನಿ. ನಿಮ್ಮ ಕೈಗೆ ಆಗಮಿಸಲಿದೆ ಚಾಕ್ನ, ದಯವಿಟ್ಟು ಸ್ವೀಕರಿಸಿ. ನಮ್ಮ ಬಿಸಿ ಬಿಸಿ ಚಾಕ್ನ ರೆಡಿ ಆಗೈತೆ ನೋಡಿ. ಬನ್ನಿ ಇವಾಗ ತಿನ್ನೋಣ. ಚರ್ಬಿ ಜೊತೆ ಹಂಚ್ಕೊಂಡು ಚಾಕ್ನ ಚಟ್ನಿಗೆ ಹಂಚ್ಕೊ ತಿಂತೀನಿ. ಇನ್ನೊಂದು ಸ್ವಲ್ಪ ತಿಂದ್ರೆ ಗೊತ್ತಾಗುತ್ತೆ. ಚೆನ್ನಾಗೈತೆ ಕಣ. ಓಕೆ, ಬೆಂದೈತೆ, ಟೇಸ್ಟಿಯಾಗೈತೆ. ನಿಂಬೆಹಣ್ಣು ಹಾಕೋಣ? ನಿಂಬೆಹಣ್ಣು ಹಾಕು. ಆದ್ರೆ 6 ಮುಂಚೆ ತಿನ್ಕೋಬಿಡಿ ಚಾಕ್ನ. ಯಾವತ್ತೇ ಆದ್ರೂ ಅಷ್ಟೇ, ನೀವು ಚಾಕ್ನ ತಗೊಂಡ್ರೆ ಮಾತಾಡ್ಕೊ ಕೂತ್ಕೊಂಡು ತಿನ್ಕೋಬೇಡಿ.
ಪಟ ಪಟ ಅಂತ ತಿಂದು ಮುಗಿಸಿ. ಆರೋದ್ಮೇಲೆ ತಿನ್ನಕ್ಕಾಗಲ್ಲ. ನಮ್ದು ಕ್ಲೀನಾಗಿ ನಿಧಾನಕ್ಕೆ ಬೇಯಿಸೋರೆ. ನೀವು ಅಷ್ಟೇ ಎಲ್ಲರೂ ಚಾಕಣ ತಗೋತೀರಾ ಅಂದ್ರೆ ನಿಧಾನಕ್ಕೆ ಬೇಯಿಸ್ಕೊಳ್ಳಿ, ಅವಾಗಲೇ ಚೆನ್ನಾಗಿ ಬರುತ್ತೆ ಟೇಸ್ಟ್. ನಂಗೆ ಚಾಕಣಗಿಂತ ಕೈಮಾ ವಡೆ ಜಾಸ್ತಿ ಇಷ್ಟ ಆಯ್ತು. ನಿಂಗೆ? ಹೌದು. ಅವ ಚಾಕಣ ಓಕೆ ತಿನ್ಬೋದು, ಬಟ್ ಕೈಮಾ ವಡೆ ನಾನು ಹೇಳೋದೇನಂದ್ರೆ ಕೈಮಾ ವಡೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಚಾಕಣ ಎಲ್ಲಾರ್ಗು ಇಷ್ಟ ಆಗಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ. ನಮ್ಗೆ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ನಾನು ಎಷ್ಟೊಂದ್ ಕಡೆ ಚಾಕಣ ತಿಂದಿದ್ದೀನಿ, ತುಂಬಾ ರೇರ್. ಕೆಲವು ಕಡೆ ಮಾತ್ರ ನಂಗೆ ಅದೋ ಏನೋ ಇಷ್ಟ ಆಗ್ಬಿಡುತ್ತೆ, ಯಾಕಂದ್ರೆ ನಮ್ಗೆ ಚಾಕಣ ತಿಂದಿ ಅಭ್ಯಾಸ ಇಲ್ಲ. ಬಟ್ ನಾರ್ಮಲ್ ಆಗಿ ಚಾಕಣ ತಿನ್ನೋ ಜನಕ್ಕೆ ಹೆವಿ ಇಷ್ಟ ಆಯ್ತದೆ. ಇಷ್ಟು ಚಾಕಣ ಇನ್ನೊಂದ್ ಸ್ವಲ್ಪ ಇದೆ, ಇನ್ನೊಂದ್ ಸ್ವಲ್ಪ ತಿಂದ್ರೆ ಮುಗೀತು. ನೋಡಿ ಈ ಚರ್ಬಿ ಹಾಕಿರೋದು, ಚರ್ಬಿನೇ ಒಳ್ಳೆ ಎಣ್ಣೆ ಎಣ್ಣೆ ತರ ಫೀಲ್ ಕೊಡುತ್ತೆ ನಮ್ಗೆ. ಸ್ಪೈಸಿ ಆಗಿ ಚೆನ್ನಾಗಿ ಐತೆ ಗೈಸ್. ಇನ್ನೊಂದ್ ಸ್ವಲ್ಪ ಐತೆ ಮುಗಿಸ್ತಾ ಗೈಸ್. ನಾವು ತಿನ್ಕೊ ಬಂದ್ವಿ ಅಣ್ಣ. ನಮ್ಗೆ ಕೈಮಾ ವಡೆ ಸಖತ್ ಇಷ್ಟ ಆಯ್ತು. ಚಾಕಣನು ಚೆನ್ನಾಗೈತೆ, ಚಾಕಣಗಿಂತ ಕೈಮಾ ವಡೆ ಇಷ್ಟ ಆಗ್ಬಿಡ್ತು ನಮ್ಗೆ. ಇನ್ನು ಮಾಡ್ತಾ ಅವ್ರು ನೋಡಿ, ಎನಿ ಟೈಮ್. ಯಾವಾಗಿಂದ ಮಾಡ್ತಿದ್ರ? 2 ವರ್ಷ ಆಯ್ತಾ? 2.5 ವರ್ಷ ಆಯ್ತಾ? ಮುಂಚೆ ಮಾಡ್ತಿದ್ರಾ? ಮುಂಚೆ ಗಳಸೆ ಪಡೆದ ಒಂದು 3 ತಿಂಗಳು ಮಾಡಿದ್ದು. ಹಾ, ಈಗ ಅಮ್ಮನ ಇಲ್ಲಿ ಮಾಡ್ಕೊಂತೀವಿ. ಇವಾಗ ನೀವೇ ಸ್ವಂತ ಮಾಡ್ಕೊಂಡು ಇಲ್ಲಿ ಚನ್ನಪಟ್ಟಣದಲ್ಲಿ ಮಾಡ್ತೀರಾ? 2.5 ವರ್ಷ ಆಯ್ತಾ ಇಲ್ಲಿ ತೆಗೆದು? 2 ವರ್ಷ ಆಯ್ತು ಇಲ್ಲಿ ಮಾಡಿದ್ದು. ಯಾವಾಗ ರಜಾ ಯಾವಾಗಿರುತ್ತೆ? ಇಲ್ಲ ಯಾವತ್ತು ರಜೆ ಇರಲ್ಲ, ದಿನ ಓಪನ್ ಇರುತ್ತೆ. ಬೆಳಿಗ್ಗೆ 11:30 ನೈಟ್ 11 ಗಂಟೆ. ಸೋಮವಾರ ಒಂದಿನ ಮಾತ್ರ ರಜನಾ ಇಲ್ಲ, ಓಪನ್ ಇದೆ. 1 ಗಂಟೆ ಓಪನ್ ಆಗುತ್ತೆ. ಹೋದ್ರೆ ಮಧ್ಯಾಹ್ನ 1 ಗಂಟೆ ಓಪನ್ ಆಗುತ್ತೆ. 11 ಗಂಟೆ ಇರುತ್ತೆ. ಸರಿ ಸರಿ ಅಣ್ಣ, ಆಯ್ತು. ಹೌದು, ರಜನೆ ಇಲ್ಲ. ನಮ್ದು ಎಷ್ಟಾಯ್ತು ಬಿಲ್ಲು ಕೇಳೋಣ ಇರಿ. ನೋಡಿ, ಬೇರೆ ಕಡೆಲ್ಲ ತಿನ್ನಿಸ್ತೀರಿ, ನಮ್ಮದ್ರ ಒಂದ್ಸಲ ಬಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿತ್ತು. ಆಯ್ತಾ? ಕೈಮಾ ವಡೆ ಚೆನ್ನಾಗಿತ್ತು. ಹೌದಾ? ಥ್ಯಾಂಕ್ ಯು. ಗೈಸ್, ನೀವು ಕೈಮಾ ವಡೆ ಟ್ರೈ ಮಾಡ್ಬೋದು ಇಲ್ಲಿ. ನನಗೆ ಕೈಮಾ ವಡೆ ಜಾಸ್ತಿ ಇಷ್ಟ ಆಯ್ತು. ಟೋಟಲ್ ಎಷ್ಟಾಯ್ತು ಕೇಳೋಣ ಇರಿ ಇವಾಗ. ನಾವ್ ಇವಾಗ ಬಿಲ್ನ ಪೇ ಮಾಡ್ಬಿಟ್ಟು ಹೊಡ್ತಾ ಇದೀವಿ. ಸರಿ ಅಣ್ಣ, ಬರೋದಾ? ಆಯ್ತಣ್ಣ. ಸರಿ ಸರಿ ಅಣ್ಣ, ಆಯ್ತು. ಬನ್ನಿ ಹೋಗೋಣ. ನಮ್ ಕಾರ್ ಈ ಕಡೆ ಸೈಡ್ ಹಾಕಿದ್ವಿ. ಹೋಗೋಣ. ಏನ್ ಮಾಡ್ತೀವಿ ಗೊತ್ತಾ? ಮೈಲ್ ತೋರಿಸ್ತೀನಿ. ಕಡಿತೀತಾ ಮೈಲಿ ಅದಾ? ಅದು ಇಲ್ಲಿ ಬಂದು ಹಿಡ್ಕೊಂಡು ಕಚ್ಕೊಂಡು ನಿಂತ್ಕೊಬಿಡೈತಿ. ಇಲ್ಲಿ ಕಚ್ತಿತ್ತು. ಎಷ್ಟು ನೀನ್ ಅದಕ್ಕೆ ನಾನು ನೋಡ್ದೆ ಯಶವಂತ್ ಎಲ್ಲ ಓಡಾಯ್ತವನಲ್ಲ ಅಂತ. ತೆಗೆದು ಬೀಜ ಹಾಕೋದೀಗ ಕಿತ್ತಾಕ್ಬಿಡೋದು. ಗೈಸ್, ನಾವು ಚಾಕಣ ಮತ್ತೆ ಕೈಮಾ ವಡೆ ತಿಂದಿದ್ದು ಕಮ್ಮಿನೇ ಆಯ್ತು, ಜಾಸ್ತಿ ಏನಾಗ್ಲಿಲ್ಲ. ಬಿಲ್ಲು ಕೊಡ್ಬೋದು. ಚನ್ನಪಟ್ಟಣದಲ್ಲಿ ಇಲ್ಲೇ ಚೆನ್ನಾಗಿರೋದು. ಚನ್ನಪಟ್ಟಣದಲ್ಲಿ ಇಲ್ಲಿ ನನಗೆ ಇಷ್ಟ ಆಯ್ತು ಗೈಸ್. ಲಾಸ್ಟ್ ಟೈಮ್ ಬೇರೆ ಕಡೆ ತಿಂದಿದ್ದೆ, ಶ್ರೀ ಮಧುರಮ್ಮ ಕುರಿ ಚಾಕಣ ಅಂತ ಐತಲ್ಲ, ನನಗೆ ಇಲ್ಲಿ ಇಷ್ಟ ಆಯ್ತು. ಲಾಸ್ಟ್ ಟೈಮ್ ತಿಂದಿದ್ದು ನಂಗೆ ಬೇರೆ ಕಡೆ ತಿಂದಿದ್ನಲ್ಲ, ಇಷ್ಟ ಆಗಿರ್ಲಿಲ್ಲ ಅಷ್ಟೊಂದು. ಓನರ್ಗೂ ಹಂಗೆ ಹೇಳಿದೆ, ಬಟ್ ಇವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಇವತ್ತು ಬಕ್ರೀದ್ ಹಬ್ಬಕ್ಕೆ ಎಲ್ರಿಗೂ ರಜಾ ಕೊಟ್ಟವ್ರೆ, ಯಶವಂತ್ಗೂ ರಜಾ ಕೊಟ್ಟವ್ರೆ. ಪಾಪ ನಮ್ ಪವನ್ ಇದನ್ನಲ್ಲ, ಇದು ತಿಂಡಿಪತ ಪವನ್, ಅವ್ನು ಇವತ್ತು ರಜಾ ಕೊಟ್ಟಿಲ್ಲ ಪಾಪ. ಇವತ್ತು ಆಫೀಸ್ಗೆ ಹೋಗವನೆ. ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಾಳೆ ಕರ್ಕೋತೀನಿ ಗೈಸ್ ಪವನ್ನ. ಪಬ್ಜಿದು ಕಮೆಂಟ್ ಹಾಕೋದ್ನ ಮರಿಬೇಡಿ, ವಾಪಸ್ ಹೋಗ್ತಾ ಬರ್ತದಿರಪ್ಪ. ಡೈಲಿ ಆಡ್ತೀವಿ ಗೈಸ್ ನಾವು. ಇಷ್ಟೆಲ್ಲ ಕೆಲ್ಸ ಇದ್ರು ಏನೋ ಕೂಡ ಪಬ್ಜಿ ಆಡ್ದಾಗ ಒಂದ್ ಸ್ವಲ್ಪ ಮನ್ಸ್ಗೆ ಸಮಾಧಾನ ಬರುತ್ತಲ್ವಾ. ಬೆಳಗ್ಗೆಯಿಂದ ಏನೋ ಒಂದು ಟೆನ್ಷನ್ ಅಲ್ಲಿ ಇರ್ತೀವಿ. ಫ್ರೆಂಡ್ಸ್ ಎಲ್ರು ಸೇರಿ ನೈಟ್ ಮನೆಗ್ ಬಂದು ಕುತ್ಕೊಡ್ತೀವಿ ಗೊತ್ತಾ. ಅದು ಡೆಡಿಕೇಶನ್ ಅಂದ್ರೆ ಎಲ್ಲೋ ಚಿಕ್ಕದ್ರ ಸ್ಟಾರ್ಟ್ ಮಾಡಿದ್ ನಾವು. ಡಿಗ್ರಿ ಓದ್ಬೇಕಾರೆ PUC ಆದ್ಮೇಲೆ ಫಸ್ಟ್ ಇಯರ್ ರಜದಲ್ಲಿ ಅವಾಗ ಸ್ಟಾರ್ಟ್ ಮಾಡಿದ್ದು. ಈಗ್ಲೂ ಆ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇದೀವಿ. ಹಿಂಗೆ ಗೈಸ್, ಲೈಫ್ ಅಲ್ಲಿ ಫ್ರೆಂಡ್ಸು, ಪಬ್ಜಿ, BGMI, ಯಾವ್ದು ಇನ್ನೊಂದ್ ಆಡ್ತಾರಲ್ಲ ಫ್ರೀ ಫೈರ್, ಅದನ್ನೆಲ್ಲ ಬಿಡಕ್ ಹೋಗ್ಬೇಡಿ. ಅದೆಲ್ಲ ಹುಡುಗರ್ಗೆ ಮೆಂಟಲ್ ಹೆಲ್ತ್ ನ ಚೆನ್ನಾಗಿ ಇಡುತ್ತೆ ಅದು. ಈಗ ಹುಡುಗಿರ್ಗಾದ್ರೆ ಬೇಜಾರಾದ್ರೆ ಹೇಳ್ಕೊಬಿಡ್ತಾರೆ, ಹುಡುಗರು ಹಂಗಲ್ಲ. ಫ್ರೆಂಡ್ಸ್ ಜೊತೆ ಗೇಮ್ ಆಡೋ, ಇಲ್ಲ ಫ್ರೆಂಡ್ಸ್ ಜೊತೆ ಮೀಟ್ ಆದ್ರೆ, ಎಲ್ಲ ಒಂದು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಟೀ ಕುಡ್ಕೊ ಬಂದ್ರೆ ಅವ್ರಿಗೆ ಮೆಂಟಲ್ ಹೆಲ್ತ್ ಸರ್ ಹೋಗ್ಬಿಡುತ್ತೆ. ನೀವು ಕೂಡ ನಿಮ್ ಮನೇಲಿ ಬೈತಾರೆ, ನಮ್ ಮನೇಲೂ ಬೈತಾರೆ, ಏನ್ ಹಿಂಗ ಆಡ್ತೀಯ ಎಳೆ ಮಗಿನ ತರ ಪಬ್ಜಿ ಆಡ್ಕೊ ಕೂತಿರ್ತೀಯ ಅಂತ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ, ಆಡಿ. ಓದೋ ಮಕ್ಳೆಲ್ಲ ಆಡ್ಬಿಡಿ, ಓದ್ಕೊಂಡಾದ್ಮೇಲೆ ನಮ್ ತರ ಫ್ರೀ ಆಗಿದ್ದಾಗ ಆಡಿ. ಗೈಸ್, ಮೈಸೂರಿಂದ ಬಂದ್ಬಿಟ್ಟು ನಮ್ಮ ಮನೆಯವ್ರೆಲ್ರು ನಮ್ಮ ಅಕ್ಕನ ಮನೆ ಹತ್ರ ಬಿಟ್ಟಿದೆ. ಅಲ್ಲಿ ಸುಧಾತ್ ಅಂಟಿಯವ್ರ ಮನೆ ಆಯ್ತದು. ಬಾಯ್ ಬಾಯ್ ಪ್ರಸಾದ ಬಾಯ್ ಬಾಯ್ ಮಾಡಿ.
ನೋಡಿ ಗೈಸ್, ಇವಾಗ ಮನೆಗೆ ಹೋಗೋಣ. ನಮ್ಮ ಫ್ಯಾಮಿಲಿ ಅವ್ರೆಲ್ರೂ ಹಚ್ಕೊಂಡಿದೀನಿ ಗೈಸ್. ನಮ್ಮ ಮನೆಯವ್ರು ಎಲ್ರು ಕರ್ಕೊ ಬಂದೆ. ಇವಾಗ ಊರಿಗೆ ಬಂದ್ವಿ ಗೈಸ್. ಬೆಳಗ್ಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ಮೈಸೂರ್ಗೆ. ನಮ್ಮ ಮನೆಯವ್ರನ್ನೆಲ್ಲ ಅಲ್ಲೇ ಬಿಟ್ಟಿದ್ದೆ, ಇವಾಗ ಕರ್ಕೊ ಬಂದಿದ್ದು. ಬೆಳಗ್ಗೆಯಿಂದ ಮೈಸೂರಲ್ಲೇ ಇದ್ದೆ. ಅಲ್ಲಿ ನಮ್ಮ ಅಮ್ಮನ ಹಿಡ್ಕೊಬಿಟ್ಟವನೆ. ಲೇಟಾಗಿ ಬಂದ್ವಲ್ಲ ಇವತ್ತು, ಜಾಸ್ತಿ ಹೊತ್ತಾಗ್ಬಿಟ್ಟಿತ್ತು. ಆಯ್ತು ಸುಮ್ನೆ ಆಯ್ತು. ಆಯ್ತು ಗೈಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.